ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೆಲ್ದಿಯಾದಂತಹ ಬ್ರೇಕ್ಫಾಸ್ಟ್ನ, ಅದರಲ್ಲೂ ರಾಗಿ ದೋಸೆನ ಹೇಗೆ ಇನ್ಸ್ಟೆಂಟಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನಾನಿಲ್ಲೊಂದು ಪಾತ್ರೆಯಲ್ಲಿ 1 ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ರವೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಅಥವಾ ದಪ್ಪ ರವೆ ಯಾವ್ದು ಬೇಕಿದ್ರೂ ಹಾಕೋಬೋದು. ಹಾಗೆ ಅರ್ಧ ಬೌಲಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಇದಕ್ಕೆ ಕ್ಯಾರೆಟ್ ಹೆಲ್ದಿ ಅಂತ ಹೇಳಿರೋದ್ರಿಂದ ಇದಕ್ಕೆ ತುರಿದಿರೋವಂಥ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಜಜ್ಜಿ ಬೇಕಾದರೂ ಹಾಕೋಬೋದು ಅಥವಾ ಪೇಸ್ಟ್ ಮಾಡಿ ಬೇಕಿದ್ರೂ ಹಾಕೋಬೋದು ಮಕ್ಕಳಿಗೆ ಕೊಡೋದ್ರಿಂದ. ಹಾಗೆ ಇದನ್ನು ಫಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಹಿಟ್ಟುಗಳಲ್ಲಿ ಎಲ್ಲ ಹೊಂದ್ಕೊಳ್ಳೋ ಥರ ಮಾಡ್ಕೋಬೇಕು. ಆಮೇಲೆ ಇದನ್ನು ಸ್ವಲ್ಪನೇ ನೀರು ಹಾಕಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಿ ತೆಳು ಮಾಡಬಾರ್ದು. ಇದನ್ನು ಫಸ್ಟು ಚೆನ್ನಾಗಿ ಕಲಸಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇಲ್ಲಿ ಈ ರೀತಿ ಇದನ್ನು ಕಲಸಿ ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಕಲಿಸ್ತಾ ಹೋಗಬೇಕು. ಇದನ್ನು ಕಲಸಿ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡಬೇಕು. ಅಂತ ಹೇಳಿದ್ರೆ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಇದು ಇನ್ಸ್ಟೆಂಟ್ ದೋಸೆನೇ ಆದ್ರೂ ಈ ರೀತಿ ಕಲಸಿ ಇದನ್ನು ಒಂದು ಅರ್ಧ ಗಂಟೆ ಇಟ್ಟರೆ ದೋಸೆ ಚೆನ್ನಾಗಿ ಬರುತ್ತೆ. ಟೇಸ್ಟು ಸಹ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇದು ರವೆ ಹಾಕಿರೋದ್ರಿಂದ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ತುಂಬ ಗರಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡ್ತೀನಿ. ಇದು ಕಲಸಿ ನಾವು ಇಟ್ಬಿಟ್ಟು ಇದನ್ನು ಒಂದು ಚಟ್ನಿನೋ ಅಥವಾ ಸಾಗು ಏನು ಬೇಕೋ ಅದನ್ನು ಮಾಡೋ ಅಷ್ಟರಲ್ಲಿ ದೋಸೆ ಹಿಟ್ಟು ಸಹ ರೆಡಿ ಆಗುತ್ತೆ. ಈ ರೀತಿ ಇರಬೇಕು. ಇದಕ್ಕೆ ನಾನು ಯಾವುದೇ ರೀತಿಯಾದ ಸೋಡಾ ಅಥವಾ ಏನೂ ಸೇರಿಸಿಲ್ಲ. ಇದು ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ತವಾ ಬಿಸಿಯಾಗಿದೆ. ಇದಕ್ಕೆ ಆಯಿಲ್ನ ಹಚ್ಚಿ ಇದನ್ನು ಒಂದು 2 ಸ್ಪೂನ್ ಆಗೋಷ್ಟು ನೀವು ಅಂದರೆ ತೆಳುವಾಗಿ ಬೇಕಾ ಹೇಗೆ ಅಂತ ನೋಡ್ಕೊಂಡು ಹಾಕೋಬೋದು. ನೋಡಿ ಇಲ್ಲಿ ಹೇಗೆ ಬಬಲ್ಸ್ ಬರ್ತಾಯಿದೆ. ಇನ್ಸ್ಟೆಂಟ್ ಆಗಿದ್ರು ಸಹ ಈ ರೀತಿ ಮಾಡಿ. ಆ್ಯಕ್ಚುಲಿ ಒಂದು ಟಿಪ್ ಹೇಳ್ತೀನಿ, ಈ ದೋಸೆನ ತುಂಬ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಇದು ಇನ್ಸ್ಟೆಂಟ್ ದೋಸೆ ಅಂತ ಯಾರಿಗೂ ಸಹ ಅನಿಸೋದೇ ಇಲ್ಲ. ಇದ್ರ ಮೇಲೆ ನೀವು ತುಪ್ಪ ಅಥವಾ ಆಯಿಲ್, ನಾನು ಎಕ್ಸ್ಪೆಷಲಿ ಇದಕ್ಕೆ ರೆಕಮೆಂಡ್ ಮಾಡೋದು ಅಂದರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅಥವಾ ಇದು ಶೇಂಗಾ ಎಣ್ಣೆ, ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡ್ರಂತೂ ಇದ್ರ ಟೇಸ್ಟ್ ಇನ್ನೂ ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡಿ ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ಮಕ್ಕಳಿಗೆ ಕೊಡಿ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಹಾಕಿ ಮಕ್ಕಳಿಗೆ ಕೊಟ್ಟರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ. ನಾನು ಹೇಳಿದ್ದು ಸರಿ ಅಂತಲೇ ನೀವೇ ಹೇಳ್ತೀರಾ. ಮತ್ತೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಆದಷ್ಟು ತೆಳುವಾಗೇ ಮಾಡ್ಕೋಬೇಕು. ನೀವು ಇದರ ಅಂದರೆ ಇನ್ನೂ ದೊಡ್ಡದಾಗೂ ಸಹ ಮಾಡ್ಕೋಬೋದು. ಇದು ತೆಳುವಾಗಿದ್ದಷ್ಟು ಕ್ರಿಸ್ಪಿ ಆದಾಗ ಇದ್ರ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ಇವಾಗ ನೋಡಿ ಒಂದು ಚೂರು ಸಹ ದೋಸೆ ಕಿತ್ತೋಗೋದು ಆ ಥರ ಏನೂ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ, ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತೈತೆ. ನೀವು ಒಂದು ಸಲ ಇದನ್ನು ಮರೀದೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಈ ದೋಸೆ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ನು ತೆಂಗಿನಕಾಯಿ ಚಟ್ನಿ ಅಂತ ಹೇಳಿದೆ ಅಲ್ವಾ. ಇವಾಗ ಚಟ್ನಿನೂ ಸಹ ಮಾಡ್ಕೊಳ್ಳೋಣ ಬನ್ನಿ. ಇದು ನೋಡಿ 2ನೇ ದೋಸೆನೂ ಸಹ ರೆಡಿ ಆಯಿತು. ಈ ಚಟ್ನಿನ ನಾವು ಫಸ್ಟು ಒಂದು ಒಗ್ಗರಣೆನ ರೆಡಿ ಮಾಡಬೇಕಾಗುತ್ತೆ. ಬಾಣಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ, ಜಾಸ್ತಿ ಆಯಿಲ್ ಹಾಕೋಬಾರ್ದು. ಇದಕ್ಕೆ ಸಾಸಿವೆ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ 1 ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಒಗ್ಗರಣೆನ ತಣ್ಣಗೆ ಮಾಡೋದ್ರಿಂದ ಚಟ್ನಿ ಬೇಗ ಹಾಳಾಗೋದಿಲ್ಲ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಚಟ್ನಿ ಜೊತೆ ತಿನ್ನಬೇಕಾದ್ರೆ ಅದು ಮಧ್ಯೆ ಸಿಕ್ಕಿದಾಗ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ತೆಂಗಿನಕಾಯಿ ಚಟ್ನಿಗೆ 1 ಬೌಲ್ ತೆಂಗಿನಕಾಯಿ, 2 ಸ್ಪೂನು ಹುರಿಗಡಲೆ ಹಾಗೆ 4 ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ನಾನು ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೊತ್ತಂಬರಿ ಬೇಕಿದ್ರೂ ಹಾಕೋಬೋದು. ಹಾಗೆ ಒಂದು 6 ಬೆಳ್ಳುಳ್ಳಿ ಹೆಸರು, ಒಂದೇ ಒಂಚೂರು ಹುಳಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಗ್ರೈಂಡ್ ಮಾಡಾದಮೇಲೆ ನಾವು ಏನೋ ಒಗ್ಗರಣೆನಾಗಲೇ ರೆಡಿ ಮಾಡಿ ಇಟ್ಟಿದ್ವಲ್ಲ, ಅದು ತಣ್ಣಗಾಗಿದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಈ ರುಬ್ಬಿರೋಂಥ ಚಟ್ನಿನ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಎಷ್ಟು ಬೇಗ ಫಟಾಫಟ್ ಅಂತ ಇದನ್ನು ಮಾಡ್ಕೋಬೋದು. ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ರೀತಿ ಎದ್ದ ತಕ್ಷಣ ನೀವು ಈ ರೀತಿ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೊಳ್ಳೋದ್ರಿಂದ ನಿಮಗೂ
ಯಾವುದೇ ಪ್ರೆಷರ್ ಇರೋದಿಲ್ಲ. ಹಾಗೆಯೇ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇದೇ ರೀತಿಯಾದಂಥ ಈಸಿಯಾದಂಥ ರೆಸಿಪಿಗಳು ಬೇಕು ಅಂತ ಹೇಳ್ದಲ್ಲಿ ನನ್ನ ಚಾನಲ್ನ ತಟ್ಟಂತ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿಗಳ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮತ್ತು ನಿಮಗೆ ಇನ್ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ, ಅದನ್ನು ಸಹ ಟ್ರೈ ಮಾಡ್ತೀನಿ. ನೋಡಿ, ದೋಸೆ ಇದು ಕ್ರಿಸ್ಪಿಯಾಗಿರುವಂತಹ ದೋಸೆ, ಹಾಗೆಯೇ ಇನ್ನೊಂದು ಸಾಫ್ಟಾಗಿರೋ ದೋಸೆ, ಎರಡನ್ನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ದೋಸೆನ ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.